ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪ ಪ್ರಕರಣ ಅಪರಾಧ ಆಗಿದೆ ಅನ್ನುವುದರ ಬಿಂಬಿಸುವುದು ಸರಿಯಲ್ಲ. ಎಸ್ಐಟಿ ತನಿಖೆಯ ವರದಿ ಬರೋವರೆಗೂ ಎಲ್ಲರೂ ಕಾಯಬೇಕು. ವರದಿ ಬರುವವರೆಗೆ ಮಾತನಾಡೋದು ಬೇಡ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತನಿಖೆಗೂ ಮುಂಚೆಯೇ ಇಷ್ಟೆಲ್ಲ ಯಾಕೆ ಮಾತನಾಡಬೇಕು? ತನಿಖೆ ಆಗೋವರೆಗೆ ಕಾಂಗ್ರೆಸ್ನವರು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನವರಿಗೆ ಆಗ್ರಹಿಸಿದ್ದಾರೆ. ನೋಡ್ರಿ, ಎಸ್ಐಟಿ ಮಾಡಿದ್ದಾರೆ. ಎಸ್ಐಟಿ ತನಿಖೆ ಹೊರಗೆ ಬರಲಿ. ಮತ್ತು ಕೇವಲ ಧರ್ಮಸ್ಥಳ ಒಂದನ್ನೇ ಏನೋ ಅಲ್ಲಿ ಭಾರಿ ಒಂದು ಅಪರಾಧ ಆಗಿದೆ ಮೊದಲ ಬಿಂಬಿಸು ಸರಿಯಲ್ಲ. ನೀವು ತನಿಖೆಗೆ ಆರ್ಡರ್ ಮಾಡಿದ್ದೀವಿ, ವೇಟ್ ಮಾಡ್ರಿ. ತನಿಖೆಯ ರಿಪೋರ್ಟ್ ಬರಲಿ, ತನಿಖೆಯ ರಿಸಲ್ಟ್ ಬರಲಿ. ಕೋರ್ಟ್ ಇದೆ, ಕಾನೂನು ಇದೆ. ಅದು ತನಿಖೆ ನನಗೆ ಗೊತ್ತಿರೋ ಮಟ್ಟಿಗೆ ವೀರೇಂದ್ರ ಹೆಗಡೆ ಅವರು ತನಿಖೆಯನ್ನು ಸ್ವಾಗತ ಮಾಡ್ಯಾರ. ತನಿಖೆ ಮಾಡ್ರಿ ಅಂತ ಹೇಳ್ಯಾರ. ತನಿಖೆ ಮಾಡ್ರಿ. ತನಿಖೆ ಮಾಡೋಕ್ಕಿಂತ ಮೊದಲ ಯಾಕೆ ಇಷ್ಟೆಲ್ಲ ಮಾತಾಡ್ತಾರೆ? ಮತ್ತು ಭಾರತದ, ಅದರಲ್ಲೂ ಕರ್ನಾಟಕದ ಒಂದು ಪ್ರಮುಖ ಶ್ರದ್ಧಾ ಕೇಂದ್ರ. ಅಲ್ಲಿ ಅಕಸ್ಮಾತ್ ಯಾರಾದರೂ ತಪ್ಪು ಮಾಡಿದ್ರೆ ಅದು ತನಿಖೆಗೆ ಎಸ್ಐಟಿ ನೀವು ಮಾಡಿರಿ. ಎಸ್ಐಟಿ ಬರೋ ತನಕ ವೇಟ್ ಮಾಡಿರಲ್ಲ. ಇಷ್ಟು ಗಡಬಡಿ ಯಾಕೆ ನಿಮ್ಗೆ? ಅದನ್ನು ಟಾರ್ಗೆಟ್ ಮಾಡಲಿ ಕಾಂಗ್ರೆಸ್ ಪಾರ್ಟಿ ಅವರಿಗೆ. ಈ ವಿಷಯವನ್ನು ಎತ್ತಿದವರು ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಅನ್ನ ಕೇಳ್ತಾ ಇದ್ರು, ಅರ್ಜಿ ಹಾಕಿ ಕೇರಳ ಸರ್ಕಾರ ಇದರ ಬಗ್ಗೆ ನ್ಯಾಯ ತನಿಖೆ ಒತ್ತಾಯ ಮಾಡಬೇಕು, ಅದು ಮಾಡಬೇಕು ಅಂತ ಒಂದು ಆಗ್ರಹವನ್ನ ಈ ವಿಷಯ ಎತ್ತಿದವರು ಮಾಡಿದ್ರು. ಅಂದ್ರೆ ಇದರ ಅರ್ಥ ಏನು? ಇಲ್ಲ ಅಂದ್ರೆ ಲೆಫ್ಟ್ ಪಾರ್ಟಿದು ಆಂಟಿ ಹಿಂದೂ ಶಕ್ತಿಗಳು ಇದರಲ್ಲಿ ಜಾಯಿನ್ ಆಗ್ತಾ ಇದ್ದವು. ಉಳಿದದ್ರ ಬಗ್ಗೆ ನಾನು ಯಾವುದೋ ಪರ ವಿರೋಧ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಲೆಟ್ ಮಿ ಕ್ಲಾರಿಫೈ ವೆರಿ ವೆರಿ ಕ್ಯಾಂಡಿಡ್ಲಿ. ತನಿಖೆ ಆರ್ಡರ್ ಮಾಡಿರಲಿಲ್ಲ. ತನಿಖೆ ಸಂಬಂಧ ವೇಟ್ ಮಾಡಿ. ಕರ್ನಾಟಕದಲ್ಲಿ ಇದೆ. ಕರ್ನಾಟಕದ ನೀವು ಆರೋಪ ಮಾಡಿರುವಂತ ಏನು ಘಟನೆಗಳಿದಾವೆ ಕರ್ನಾಟಕದಲ್ಲಿ ನಡೆದಾವೆ ಅಂತ ಮಾಡಿದೆ. ಕರ್ನಾಟಕದ ತನಿಖಾ ವ್ಯವಸ್ಥೆಯಲ್ಲಿ ಎಸ್ಐಟಿ ಮಾಡಿದಿರಿ. ನಾವು ಮಾಡಬಹುದಂತ ತನಿಖೆ ಒಂದು ಕೇಂದ್ರೀಯ ಏಜೆನ್ಸಿ ಮಾಡಬೇಕು, ಇಲ್ಲ ಸ್ಟೇಟ್ ಪೊಲೀಸ್ ಮಾಡಬೇಕು. ಸ್ಟೇಟ್ ಪೊಲೀಸ್ ಬಿಟ್ಟು ಎಸ್ಐಟಿ ಮಾಡಿದ್ದಾರೆ. ಎಸ್ಐಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಸಂಬಂಧ ಕಾಯಿರಲ್ಲ. ಕೇರಳ ಸರ್ಕಾರ ಏನು ಸಂಬಂಧ ಇದಕ್ಕೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.